ಸಚಿವ ಸ್ಥಾನ ಹಾಗೂ ಕೆಪಿಸಿಸಿಯ ಪ್ರಬಲ ಆಕಾಂಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಹೋಗ್ತೇನೆ. ಸರ್, 2 ದಿನ ದೆಹಲಿಯಲ್ಲೇ ಇದ್ರಿ, ಏನೇನು ಡಿಸ್ಕಷನ್ ಆಯಿತು, ಏನು ಅಂತಿಮ ಘಟ್ಟಕ್ಕೆ ಬಂತ ಹೇಗೆ ಅಂತ? ಎಲ್ಲರೂ ಅವರವರ ಅಭಿಪ್ರಾಯ ಕೇಳಿದಾರೆ ಹೈಕಮಾಂಡು. ಸೊ ನಮ್ಮ ಅಭಿಪ್ರಾಯನ ಹೇಳಿದ್ದೀವಿ. ಸೊ ಇವತ್ತು ಅಂತಿಮಗೊಳಿಸ್ಬೋದು. ಸೊ ಪಕ್ಷ ಏನು ಹೇಳ್ತಿದ್ದೆ ಅದನ್ನೆಲ್ಲರೂ ಕೇಳಬೇಕು, ಅಷ್ಟೇ ಕೇಳುವಂಥ ಹಿಂದೂ ಆಗಿದೆ. ಇವತ್ತು ಕೂಡ ಕೇಳ್ತೀವಿ. ಇವತ್ತು ಬಿಡುಗಡೆ ಆಗುವ ಮೊದಲ ಪಟ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಹೆಸರಿರುತ್ತೆ. ಗೊತ್ತಿಲ್ಲ ನನಗಿದೆ, ಯಾಕೆ ಇರ್ತದೋ ಇಲ್ಲೋ ಅಥವಾ ಬೇರೆ ಏನು ಆಲ್ಟರ್ನೇಟಿವ್ ಕೊಡ್ತಾರೋ ಗೊತ್ತಿಲ್ಲ. ಸೊ ಅದು ಅಧಿಕೃತ ಬರುವವರೆಗೆ ವೇಟ್ ಮಾಡೋಣ ಅಷ್ಟೇ. ನಾವು ಸಚಿವ ಸ್ಥಾನದ ಆಕಾಂಕ್ಷಿ ಮಾತ್ರ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿನೂ ಹೌದಾ? ನೋಡೋಣ, ಪಕ್ಷಕ್ಕೆ ನಮ್ಮ ವಿಚಾರಗಳನ್ನು ಹೇಳಿದ್ವಿ. ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡ್ತಿದ್ದೆ, ಅದಕ್ಕೆ ಎಲ್ಲರೂ ಒಪ್ಕೊಳ್ಬೇಕು, ನಾನು ಒಪ್ಕೊಳ್ತೀನಿ. ಸರ್, ಈಗ ಆರಂಭದಲ್ಲಿ DCM ಹುದ್ದೆ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. 1 ಕ್ರಿಯೇಟ್ ಮಾಡಬೇಕು 5 ಅಂತ. ಈಗ ಅಂತಿಮವಾಗಿ 1ಕ್ಕೆ ಮಾತ್ರ ಸೀಮಿತ ಆಗಿದೆ, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ, ಅದು ಪರಮೇಶ್ವರ್ ಮಾಡಬೇಕು ಅಂತ ಇದೆ. ನಾನು ಕೇಳಿದ್ದೆ, ಪತ್ರಿಕೆಯಲ್ಲಿ ನೋಡಿದ್ದೀನಿ. ಸೊ ಬರಲಿ, ಯಾವುದು ಆಗ್ತಿದೆ ನೋಡೋಣ. ಆದರೆ ಒಳ್ಳೆಯದೇ ಅವ್ರಿಗೆ ಕೂಡ, ಯಾಕಂದ್ರೆ ಅವರು ಹಿರಿಯ ದಲಿತ ನಾಯಕರಿದ್ದಾರೆ. ಅವ್ರಿಗೆ ಒಂದು DCM ಸ್ಥಾನ ಕೊಟ್ಟರೆ ಆ ಸಮುದಾಯಕ್ಕೆ ಗೌರವ ಕೊಟ್ಟಂಗೆ ಆಗುತ್ತೆ. ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರಾ DCM ಸಂಪುಟದಲ್ಲಿ ಅಂತ? ಇಲ್ಲ, ಅದು ಇನ್ನೂ ಬುದ್ಧಿ ಇಲ್ಲ, ಬಂದ್ಮೇಲೆ ಹೇಳ್ತೀನಿ ನಮಗೆ. ನೆಕ್ಸ್ಟ್ 2ನೇ ಹಂತದಲ್ಲಿ ಹೇಳ್ತೀವಿ ಈಗ. ಓಕೆ. ಅಲ್ಲ ಸರ್, ಈಗ ಕೆಪಿಸಿಸಿ ಅಧ್ಯಕ್ಷನ ತಪ್ಪಿಸೋದಕ್ಕೆ ಕೆಲವು ಷಡ್ಯಂತ್ರ ಮಾಡ್ತಾರೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕೆಲವೊಂದು ಪೋಸ್ಟ್ಗಳು ವೈರಲ್ ಆಗ್ತಾ ಇತ್ತು. ಕೇಳಬೇಡಿ, ನಾನು ಒಂದು 4 ನಾಳೆ ಎಲ್ಲ ಹೆಸರು ಮ್ಯಾಗ ಹಾಕಿರೆ, ಎಲ್ಲ ಲೀಡ್ರ್ ಮ್ಯಾಗ ನಾನು ಒಂದು ಯಾರು ಅವ್ರ ಸಹಿ ಇದೆ ಅಂತ ಹಂಗೆ ಹಾಕಿರೋಂಗೆ ಆಗೋಲ್ಲ. ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರ. ಯಾರೋ XYZ ಅವ್ನ ಅಕೌಂಟ್ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅದನ್ನು ನೀವು ಇಷ್ಟೆಲ್ಲ ಕೇಳೋದು ಅವಶ್ಯಕತೆ ಇಲ್ಲ. ಅದು ಈಗ ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ನಿಜಾಂಶ ಹೊರಗೆ ಬರುತ್ತೆ. ಸರಿ, ನಾವು ಬಾಕಿ 2 ವರ್ಷ, ಕೊನೆಯ ಪ್ರಶ್ನೆ, ಬಾಕಿ 2 ವರ್ಷ ಕಾಂಗ್ರೆಸ್ ಸರ್ಕಾರನೇ ಪೂರ್ಣ ಮಾಡುತ್ತೆ ಆಗಿದೆ. ಖಂಡಿತ ಮತ್ತೆ ಬೇಡ ಮಾಡ್ತಾರೆ. ಈಗ ಮಾಡ್ತೀವಿ, ತಮ್ಮ ಪಕ್ಷದವರು ಡಿಸ್ಟರ್ಬ್ ಮಾಡಲ್ಲ, ಯಾರು ಅವ್ರ್ಯಾಕೆ ಮಾಡ್ತಾರೆ? ಡಿಸ್ಟರ್ಬ್ ಯಾರು ಮಾಡೋದು ಪ್ರಶ್ನೆ ಬರೋಂಗಿಲ್ಲ. ಕ್ಲಿಯರ್ ಆಗುತ್ತೆ. ವಿರೋಧ ಪಕ್ಷ ಮಾಡುವಂಥ ಪ್ರಯತ್ನನೂ ಉದ್ಭವಿಸಿಲ್ಲ, ನಮ್ಮವ್ರದ್ದು ಉದ್ಭವಿಸಿಲ್ಲ. ಇಷ್ಟು ಕೂಡ ಸತೀಶ್ ಜಾರಕಿಹೊಳಿ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.